ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಔಟ್ ಆಫ್ 360 ಬಯಾಲಜಿಯಲ್ಲಿ ಈಸಿ ಪೇಪರ್ ಆದರೆ ಅಟ್ಲೀಸ್ಟ್ 345+, ಏನಾದರೂ ಟಫ್ ಪೇಪರ್ ಆದರೆ ಅಟ್ಲೀಸ್ಟ್ 300+ ಹೇಗೆ ಸ್ಕೋರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೀತಿ ವಿಡಿಯೋಸ್ನ ನೀವು ಕಾಮನ್ ಆಗಿ ತುಂಬ ಯೂಟ್ಯೂಬರ್ಸ್ ಅಲ್ಲಿ ನೋಡಿರ್ಬೋದು, ಬಟ್ ಈ ವಿಡಿಯೋ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೀರಿಯಸ್ಲಿ ಬರ್ದಿಟ್ಕೊಳ್ಳಿ, ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿದ್ಮೇಲೆ ನಿಮಗೆ ಒಂಥರ ಡಿಫ್ರೆಂಟ್ ಫೀಲ್ ಬಂದೇ ಬರುತ್ತೆ. ಓಕೆ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದ್ದೀನಿ ಅಂದ್ರೆ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಲೇಬೇಕು. ಏನಕ್ಕೆ ಅಂದ್ರೆ ಈಗ ನೋಡ್ಕೊಳ್ಳಿ, ಬಯಾಲಜಿಯಲ್ಲಿ ಸ್ಕೋರ್ ಎಲ್ಲಾರ್ದು ಆಗುತ್ತೆ. ನೀವೇನಾದ್ರೂ 300ಗಿಂತ ಕಮ್ಮಿ ಸ್ಕೋರ್ ಮಾಡ್ತಿದ್ದೀರಾ ಅಂದ್ರೆ ನೀವು ಔಟ್ ಆಫ್ ಕಾಂಪಿಟೇಷನ್ ಆಗೋಗ್ತೀರಾ. ಓಕೆ, ನೀವು ಕಾಂಪಿಟೇಷನ್ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ನೀವು ಅಟ್ಲೀಸ್ಟ್ 300 ಸ್ಕೋರ್ ಮಾಡ್ಬೇಕಾಗುತ್ತೆ, ಪೇಪರ್ ಆವರೇಜ್ ಟು ಡಿಫಿಕಲ್ಟ್ ಬಂದ್ರೂ ಸಹ. ಓಕೆ, ಈಗ ಸ್ಕೋರ್ ಹೇಗೆ ಮಾಡೋದು, ಅಷ್ಟು ಹೈ ಸ್ಕೋರ್ ಹೇಗೆ ಮಾಡೋದು ನೋಡ್ಕೊಳ್ಳಿ. ಒಂದಷ್ಟು ಟಿಪ್ಸ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಈ ಟಿಪ್ಸ್ಗಳು ಇನ್ನ ಆಗಾಗ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಎಷ್ಟು ದಿನ ಇದೆ? 50 ದಿನ ಇದೆ ಅಲ್ವಾ? 50 ದಿನದಲ್ಲಿ ನೀವು ಬಯಾಲಜಿದು ಎಷ್ಟು ಪೇಪರ್ ಸಾಲ್ವ್ ಮಾಡಬೇಕು? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟೋಟಲ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತಿಲ್ಲ. ಲೈಕ್ ಈಗ ಫಿಸಿಕ್ಸ್ ಒಂದು ಟೆಸ್ಟ್ ಸೀರೀಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಇರುತ್ತಲ್ವಾ. ನಾನು 3 ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿಲ್ಲ, ಓನ್ಲಿ ಬಯಾಲಜಿ ಸಪ್ರೇಟ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತಿರೋಂಥದ್ದು. ಓಕೆ, ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಟೆಸ್ಟ್ ಸೀರೀಸ್ ತುಂಬಾ ಇರುತ್ತೆ, ಬಟ್ ಅದರಲ್ಲಿ ನೀವು ಕಮ್ಮಿ ಟೈಮ್ ಇರೋದ್ರಿಂದ ಎಲ್ಲಾನು ಸಾಲ್ವ್ ಮಾಡಕ್ ಬರಲ್ಲ, ಸಾಲ್ವ್ ಮಾಡಕ್ ಆಗೋದಿಲ್ಲ. ಸೊ ನೀವೇನ್ ಮಾಡಿ ಅಂದ್ರೆ ಬಯಾಲಜಿದು ಸಪ್ರೇಟ್ ಟೆಸ್ಟ್ ಸೀರೀಸ್ಗಳನ್ನ ನೀವು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಎಷ್ಟು ಮಾಡ್ತೀರಾ? 50+ ಟೆಸ್ಟ್ ಸೀರೀಸ್ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್. ಈಗ ನಾನು ಪ್ರಿಪೇರ್ ಆಗ್ತಿದ್ದೀನಿ, 11th ಓದ್ತಿದ್ದೀನಿ, 11th ರಿವೈಸ್ ಮಾಡ್ತಿದ್ದೀನಿ, 12th ಓದ್ತಿದ್ದೀನಿ. ಇದ್ರ ಮಧ್ಯೆ ಹೇಗೆ 50 ಟೆಸ್ಟ್ ಸೀರೀಸ್ ತಗೊಳ್ಳೋದು? 50 ಟೆಸ್ಟ್ ಸೀರೀಸ್ ತಗೊಂಡ್ರೆ ಸಾಕ, ಅದನ್ನ ಅನಲೈಸ್ ಯಾವಾಗ ಮಾಡೋದು ಅಂತ ಕೇಳ್ಬೋದು. ಇಲ್ಲಿ ಕೇಳಿಸ್ಕೊಡಿ, ಸಿಂಪಲ್ ಆಗಿ ಹೇಳ್ತೀನಿ. ನೀವು ಜಸ್ಟ್ ದಿನಕ್ಕೆ 3 ಹೊತ್ತು ಊಟ ಮಾಡ್ತೀರಾ ಅಲ್ವಾ? ದಿನಕ್ಕೆ 3 ಹೊತ್ತು ಅಟ್ಲೀಸ್ಟ್, 3 ಹೊತ್ತು ಅಟ್ಲೀಸ್ಟ್ ನೀವು 2 ಹೊತ್ತು ಮಾಡ್ತೀರಾ. ಪ್ರಿಪರೇಷನ್ ಬೆಳಿಗ್ಗೆ ನಾಷ್ಟ ಮಿಸ್ ಆಯ್ತು ಏನೋ ಅಂತ ಆಯ್ತು ಅಂದ್ರೂ 2 ಹೊತ್ತು ಊಟ ಮಾಡ್ತೀರಾ. 50 ದಿನ ಆಯ್ತಾ? ನೀವು ಒಂದು 5 to 10 days ಮೈನಸ್ ಮಾಡ್ಕೊಂಡ್ರು ನಿಮ್ಮ ಹತ್ರ ಅಟ್ಲೀಸ್ಟ್ 40 days ಇದೆ ಅಲ್ವಾ? 40 days ಅಲ್ಲಿ ನೀವು ಎಷ್ಟೊತ್ತು ಊಟ ಮಾಡ್ತೀರಾ? ಅಟ್ಲೀಸ್ಟ್ ನೀವು 40 into 3 ಮಾಡಿದ್ರೆ 120 ಟೈಮ್ಸ್ ಊಟ ಮಾಡ್ತೀರಾ. ದಿನಕ್ಕೆ 2 ಹೊತ್ತು ಊಟ ಅಂತ ಇಟ್ಕೊಂಡ್ರು ನೀವು ಊಟ ಎಷ್ಟೊತ್ತು ಮಾಡ್ತೀರಾ? ಎಷ್ಟು ಸರಿ ಮಾಡ್ತೀರಾ? 80 ಟೈಮ್ಸ್ ಊಟ ಮಾಡ್ತೀರಾ. ನಿಮ್ ನೀಟ್ ಎಕ್ಸಾಮ್ ಬರೆಯೋಷ್ಟರಲ್ಲಿ ನೀವು ಅಟ್ಲೀಸ್ಟ್ 80 ಟೈಮ್ಸ್ ಊಟ ಮಾಡ್ತೀರಾ ಅಲ್ವಾ? ನೀವೇನ್ ಮಾಡ್ಬೇಕಂದ್ರೆ 80 ಟೈಮ್ಸ್ ಅಲ್ಲಿ ಒಂದೊತ್ತು ಊಟ ಮಾಡಕ್ಕೆ ಎಷ್ಟೊತ್ತು ಟೈಮ್ ತಗೊಳ್ತೀರಾ? ಒಂದು 30 ಮಿನಿಟ್ಸ್. ಈಗ ನೀವು ಫಾಸ್ಟ್ ಆಗಿ ಮಾಡ್ಬೇಕಂತ ಇರುತ್ತೆ, ಬಟ್ ಆದ್ರೂ 30 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸೊ ನಾನು ಈ ಊಟದ ಟೈಮ್ನ ಎಷ್ಟು ಪ್ರೀಶಿಯಸ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವು ಊಟ ಮಾಡ್ತಿದ್ದೀರಾ ಅಂದ್ರೆ ಪಕ್ಕದಲ್ಲಿ ಟ್ಯಾಬ್ ಓಪನ್ ಆಗ್ಬೇಕು, ಟೆಸ್ಟ್ ಸೀರೀಸ್ ಓಪನ್ ಆಗ್ಬೇಕು. ಈಸಿ ಟೆಸ್ಟ್ ಸೀರೀಸ್ಗಳು, ಟಫ್ ಟೆಸ್ಟ್ ಸೀರೀಸ್ ಬಗ್ಗೆ ನಾನು ಮಾತಾಡ್ತೇನೆ ಇಲ್ಲ, ಈಸಿ ಟೆಸ್ಟ್ ಸೀರೀಸ್ಗಳು. ಓಕೆ, ನೀವು ಸಿಂಗಲ್ ಲೈನ್ ಅಲ್ಲಿ ಆನ್ಸರ್ ಮಾಡ್ಬೇಕು. ಆ ರೀತಿ ಕ್ವಶನ್ಸ್ ಇರ್ಬೇಕು, ಲೈಕ್ ಮ್ಯಾಕ್ಸಿಮಮ್ ಇರ್ಬೇಕು. ಇಲ್ಲಾಂದ್ರೆ ಫಾಸ್ಟ್ ಆಗಿ ಅಟೆಂಡ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ. ನೀವು ಊಟ ಮಾಡ್ತಾ ಮಾಡ್ತಾ ಟೆಸ್ಟ್ ಸೀರೀಸ್ ಅಲ್ಲಿ ಕ್ವಶನ್ ಓದ್ತಾ ಇರ್ಬೇಕು. ಊಟ ಹಿಂಗ್ ಮಾಡ್ತಾ 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 ಕ್ವಶನ್ ಓದ್ಬೇಕು, ಟಿಕ್ ಹಾಕ್ಬೇಕು. ಇದನ್ನ ನೀವು ಆನ್ಲೈನ್ ಟೆಸ್ಟ್ ಸೀರೀಸ್ ತಗೋಬೇಕು, ಆಫ್ಲೈನ್ ಅಲ್ಲ. ಆನ್ಲೈನ್ ಟೆಸ್ಟ್ ಸೀರೀಸ್. ಆನ್ಲೈನ್ ಟೆಸ್ಟ್ ಸೀರೀಸ್ ಎಲ್ಲಿಂದ ತಗೋಬೇಕು? NTA ಅಂತ ಒಂದು ಆ್ಯಪ್ ಇದೆ. ಓಕೆ, ಇವನ್ ನೀವು ಸರ್ಚ್ ಮಾಡಿದ್ರೆ, ಸರ್ಚ್ ಏನಕ್ಕೆ, ನೀವು ಏನಾದ್ರು ಬೈ ಮಾಡ್ಬೇಕಂದ್ರೆ ಫಿಸಿಕ್ಸ್ ವಾಲ ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತೆ ತುಂಬಾ ಟೆಸ್ಟ್ ಸೀರೀಸ್ಗಳು ಇರುತ್ತೆ. ಅದ್ ನಿಮ್ಗೇನು ಹೇಳೋದ್ ಬೇಕಾಗಿಲ್ಲ. ಹೇಳ್ಬೇಕು ಅಂತ ಇದ್ರೆ ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ PYQs ಇರುತ್ತೆ. ಓಕೆ, PYQs ಮತ್ತೆ NTA ದಲ್ಲೇನೆ PYQs ಸಪ್ರೇಟ್ ಇರುತ್ತೆ, ಮತ್ತೆ ಅವ್ರದ್ದು ಸಪ್ರೇಟ್ ಟೆಸ್ಟ್ ಸೀರೀಸ್ ಇರುತ್ತೆ. NTA ಆ್ಯಪ್ ಒಂದಿರುತ್ತೆ, ಅದರಲ್ಲಿ ಮಾಡ್ಬೇಕು. ಮತ್ತೆ ಫಿಸಿಕ್ಸ್ ವಾಲದು ನೀವೇನಾದ್ರು ಟೆಸ್ಟ್ ಸೀರೀಸ್ ಬೈ ಮಾಡ್ತೀರಾ ಅಂದ್ರೆ ಬೈ ಮಾಡ್ಬೋದು. ಇದೇ ರೀತಿ ತುಂಬಾ ಆ್ಯಪ್ಗಳದ್ದು ಟೆಸ್ಟ್ ಸೀರೀಸ್ ಇದೆ. ಅದನ್ನ ನೀವು ಬೈ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ ಜಸ್ಟ್ ಟಿಕ್ ಮಾಡ್ತಾ ಹೋಗ್ಬೇಕು. ಟಿಕ್ ಟಿಕ್ ಓದ್ತಾ ಓದ್ತಾ ಊಟ ಮಾಡ್ತಾ 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 ಅರ್ಧ ಗಂಟೆಲಿ ನೀವು ಊಟ ಮುಗಿಸೋಷ್ಟರಲ್ಲಿ ಒಂದು ಟೆಸ್ಟ್ ಸೀರೀಸ್ ಮುಗಿದೋಗ್ಬೇಕು. 90 ಕ್ವಶನ್ ಬಯಾಲಜಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದ್ರಲ್ಲಿ ಏನ್ ನೀವು ಕೈ ಉಪಯೋಗಿಸಿ ಇದು ಹೆಂಗೆ ಏನು ಎಂತು ಆ ರೀತಿ ಏನ್ ಮಾಡೋದ್ ಬೇಕಾಗಿಲ್ಲ, ತಲೆಲೇ ಆನ್ಸರ್ ಮಾಡ್ಬೋದು. ಇದನ್ನ ಸಾಲ್ವ್ ಮಾಡಿ ಇಟ್ಕೊಂಡು ಡೈಲಿ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೇಗಾಗುತ್ತೆ ಅಂದ್ರೆ ಒಂದು 30 to 40 ಟೆಸ್ಟ್ ಸೀರೀಸ್ಗಳು ಆದ್ಮೇಲೆ ನಿಮ್ಗೆ ಕ್ಲೀನ್ ಆಗಿ ಯಾವ್ದಾದ್ರು ಕ್ವಶನ್ಸ್ ನ ನೋಡಿದ ತಕ್ಷಣ ನಿಮ್ಗೆ ಆಪ್ಷನ್ಸ್ ನ ಈಸಿಯಾಗಿ ಗೆಸ್ ಮಾಡ್ಬೋದು. ಲೈಕ್ ಈ ಕ್ವಶನ್ ನಾನು ಮೊದಲೇ ನೋಡಿದ್ದೀನಿ, ಇದು ಮೊದಲೇ ನೋಡಿದ್ದೀನಿ, ಆ ರೀತಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಈ ರೀತಿ ಫೀಲ್ ಆಗ್ಬೇಕಂದ್ರೆ ಒಂದು ಸ್ಟೆಪ್ ಮಧ್ಯದಲ್ಲಿ ಇರುತ್ತೆ, ಏನಂದ್ರೆ ಅನಾಲಿಸಿಸ್. ಓಕೆ, ಅನಾಲಿಸಿಸ್ ಹೇಗ್ ಮಾಡ್ತೀರಾ ಅಂದ್ರೆ, ಈಗ ದಿನಕ್ಕೆ 3 ಹೊತ್ತು ಊಟ ಮಾಡ್ತಿದ್ದೀರಾ, 2 ಹೊತ್ತು ಟೆಸ್ಟ್ ಸೀರೀಸ್ ತಗೊಂಡ್ರೆ 3ನೇ ಹೊತ್ತಲ್ಲಿ ನೀವು ಅನಾಲಿಸಿಸ್ ಮಾಡ್ತೀರಾ. ಓಕೆ, ನೀವೇನಾದ್ರೂ ಎಕ್ಸಾಮ್, ಈಗ ಪ್ರಿಪರೇಷನ್ ಟೈಮಲ್ಲಿ ಏನಾದ್ರೂ ಫಂಕ್ಷನ್ ಇದೆ, ಓಕೆ, ಫಂಕ್ಷನ್ಗೆ ಹೋಗ್ಬೇಕು, ರಿಸ್ಕ್ ಆಗ್ತಿದೆ, ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಪೇರೆಂಟ್ಸ್, ಬಾ ಇಲ್ಲೊಂದ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಬಾ ಅಂತ ಕರೀತಿರ್ತಾರೆ. ಹೋಗ್ತೀರಾ, ನೀವೇನ್ ಮಾಡ್ತೀರಾ, ಫೋನ್ ಓಪನ್ ಮಾಡ್ಕೊಂಡು ಅಲ್ಲಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತೀರಾ ಬಯಾಲಜಿ. ಓಕೆ, ನೀವ್ ಎಲ್ಲೇ ಯಾವ್ದೇ ಟೈಮಲ್ಲಿ ಈವನ್ ಬಾತ್ರೂಮ್ ಹೋದ್ರು ಫೋನ್ ಇಟ್ಕೊ ಹೋಗ್ತೀರಾ, ಟೆಸ್ಟ್ ಸೀರೀಸ್ ಹಾಕೊಳ್ತೀರಾ. ನೀವು ಕಂಪ್ಲೀಟ್ ಟೆಸ್ಟ್ ಸೀರೀಸ್ ಇದೇ ಟೈಮಲ್ಲಿ ಮುಗಿಸ್ಬೇಕಂತ ಬರಲ್ಲ. ನೀವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಒಂದು 20 ಕ್ವಶನ್ ಅಟ್ಲೀಸ್ಟ್ ಆ ರೀತಿ ಸಾಲ್ವ್ ಮಾಡ್ತಾ ಹೋದ್ರೆ ಅಟ್ ಲಾಸ್ಟ್ ಬಯಾಲಜಿ ನಿಮ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ, NCERT ಲೈನ್ ಇಂದ ನೆನಪಾಗೋದ್ಕಿಂತ ಕ್ವಶನ್ ಅಲ್ಲೇ ನಿಮ್ಗೆ ನೆನಪಾಗಕ್ ಸ್ಟಾರ್ಟ್ ಆಗುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ಅಟ್ಲೀಸ್ಟ್ 300 ಸ್ಕೋರ್ ಮಾಡ್ಲೇಬಹುದು. ನಾನ್ ಮಾಡಿದೀನಿ, 300 ಅಲ್ಲ 345+ ಆಗಿದೆ ಸ್ಕೋರು. ಬಟ್ ನೀವು ಅಟ್ಲೀಸ್ಟ್ 300 ಅಂತೂ ಮಾಡಕ್ಕೆ ತುಂಬಾ ಈಸಿ ಈ ಟ್ರಿಕ್ ನ ಫಾಲೋ ಮಾಡಿದ್ರೆ. ಓಕೆ, ಮತ್ತೆ ಮೋಸ್ಟ್ ಆಫ್ ದ ಥಿಂಗ್ಸ್ ಹೇಳಿದೀನಿ. ನೆಕ್ಸ್ಟ್ ಫಿಸಿಕ್ಸ್ ಒಂದಷ್ಟು ಟ್ರಿಕ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನೆಕ್ಸ್ಟ್ ಹೈಪ್ ಮಾಡಿ, ಲೈಕ್ ಆದ್ಮೇಲೆ ಹೈಪ್ ಮಾಡಿ, ವಿಡಿಯೋ ಒಂದ್ ಸ್ವಲ್ಪ ರೀಚ್ ಸಿಗ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.